ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನ ಭಾರತದ ಮೇಲೆ ದಂಡೆತ್ತಿ ಹೋಗ್ತೇವೆ, ಭಾರತ ಒಂದು ವೇಳೆ ಯುದ್ಧ ಆರಂಭ ಮಾಡಿದರೆ ನಾವು ಕೂಡ ಅದೇ ರೀತಿಯ ಪ್ರತ್ಯುತ್ತರ ನೀಡ್ತೇವೆ, ನಮಗೂ ಕೂಡ ಭಾರತದ ವಿರುದ್ಧ ಯುದ್ಧ ಮಾಡುವ ಸಾಮರ್ಥ್ಯ ಇದೆ, ಹೀಗೆ ಪಾಕ್ ಕೊಚ್ಚಿಕೊಂಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಆದರೆ ಹೀಗೆ ಕೊಚ್ಚಿಕೊಳ್ತಾ ಇರುವ ಪಾಕಿಸ್ತಾನದ ಅಸಲಿ ಮುಖ ಈಗ ಜಗತ್ತಿನ ಮುಂದೆ ಅನಾವರಣ ಆಗಿದೆ. ಭಾರತ ಒಂದು ವೇಳೆ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಮಾಡಿಬಿಟ್ರೆ ಪಾಕಿಸ್ತಾನದ ಬಳಿ ಇರುವ ಮದ್ದುಗುಂಡುಗಳು ಕೇವಲ 4 ದಿನದಲ್ಲಿ ಖಾಲಿಯಾಗಲಿದೆಯಂತೆ. 4 ದಿನಗಳ ಕಾಲ ಕೂಡ ಯುದ್ಧ ಎದುರಿಸುವಷ್ಟು ತಾಕತ್ತು ಪಾಕಿಸ್ತಾನಕ್ಕಿಲ್ಲ ಅನ್ನುವ ವಿಚಾರ ಈಗ ಬಹಿರಂಗವಾಗಿದೆ. ಅಲ್ಲಿಗೆ ಪಾಕಿಸ್ತಾನ ಜಗತ್ತಿನ ಮುಂದೆ ಮತ್ತೊಮ್ಮೆ ಬೆತ್ತಲಾಗಿದೆ. ಪಾಕಿಸ್ತಾನದ ಇಂಥದ್ದೊಂದು ದುಸ್ಥಿತಿಗೆ ಕಾರಣ ಏನು ಗೊತ್ತಾ? ರಕ್ಷಣಾ ಕ್ಷೇತ್ರದಲ್ಲಿ ತಾನೇ ಮಹಾನ್ ಸಾಧಕ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ತನ್ನ ಬಹುತೇಕ ಮದ್ದುಗುಂಡುಗಳನ್ನು ಉಕ್ರೇನ್ಗೆ ರವಾನಿಸಿತ್ತು. ಜಾಗತಿಕ ಮಟ್ಟಿನಲ್ಲಿ ಶೋಬಾಜಿ ಮಾಡೋದಕ್ಕೋಗಿ ಈಗ ಪಾಕಿಸ್ತಾನ ಗುಂಡಿಗೆ ಬಿದ್ದುಬಿಟ್ಟಿದೆ. ಎದುರುಗಡೆ ಮಾತ್ರ ನಾವು ಎಲ್ಲದಕ್ಕೂ ಸಿದ್ಧ ಅನ್ನುತ್ತಿರುವ ಪಾಕಿಸ್ತಾನ ಅಸಲಿ ಯುದ್ಧವಾದರೆ ಭಾರತದ ಎದುರು ಮಂಡಿ ಯೂರಲೇಬೇಕಾದ ಅನಿವಾರ್ಯತೆ ಇದೆ. ಒಂದು ಕಡೆ ಪಾಕಿಸ್ತಾನದ ಪರಿಸ್ಥಿತಿ ಈ ರೀತಿ ಇದ್ರೆ, ಮತ್ತೊಂದು ಕಡೆ ಭಾರತದ ಬತ್ತಳಿಕೆಗೆ ರಷ್ಯಾದ ಬ್ರಹ್ಮಾಸ್ತ್ರವೊಂದು ಸೇರ್ಪಡೆಗೊಂಡಿದೆ. ಅಲ್ಲಿಗೆ ಭಾರತಕ್ಕೆ ಮತ್ತಷ್ಟು ಬಲ ಬಂದುಬಿಟ್ಟಿದೆ. ಆಕಾಶದಲ್ಲಿ ಹಾರಾಡುವ ಶತ್ರುಗಳ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನು ಈ ಮಿಸೈಲ್ ಕ್ಷಣ ಮಾತ್ರದಲ್ಲೇ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ನೌಕಾಪಡೆ ಸಮರಾಭ್ಯಾಸದಲ್ಲಿ ತೊಡಗಿದೆ. ಯಾವುದೇ ಸಂದರ್ಭಕ್ಕೂ ನಾವು ರೆಡಿ ಅನ್ನುವ ಸಂದೇಶವನ್ನ ಕೂಡ ಭಾರತದ ನೌಕಾಪಡೆ ರವಾನೆ ಮಾಡಿದೆ. ಈ ಮೂಲಕ ಭಾರತ ಸರ್ವ ತಯಾರಿಯನ್ನ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ರಕ್ಷಣಾ ಖಜಾನೆ ಖಾಲಿಯಾಗಿದೆ. ಅಷ್ಟಕ್ಕೂ ಪಾಕಿಸ್ತಾನಕ್ಕೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದ್ಯಾಕೆ? ಪಾಕಿಸ್ತಾನದ ಈಗಿನ ಪರಿಸ್ಥಿತಿ ಹೇಗಿದೆ? ಭಾರತದ ಬತ್ತಳಿಕೆಗೆ ಸೇರ್ಪಡೆಯಾಗಿರುವ ರಷ್ಯಾದ ಮಿಸೈಲ್ನ ಸಾಮರ್ಥ್ಯಗಳೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಬಡಾಯಿ ಕೊಚ್ಚಿಕೊಳ್ಳುವುದಕ್ಕೂ ಅದು ಇರುವ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಜಗತ್ತಿನಲ್ಲಿ ತಾನು ಬಲಿಷ್ಠ ದೇಶ, ತನ್ನ ಬಳಿ ಎಲ್ಲವೂ ಇದೆ, ಅಣುಬಾಂಬ್ ಕೂಡ ಇದೆ, ಕೆಣಕಿದ್ರೆ ಉಡಾಯಿಸಿ ಬಿಡ್ತೀವಿ ಅಂತ ಧಮ್ಕಿ ಹಾಕುವ ಪಾಕಿಸ್ತಾನದ ಅಸಲಿ ಪರಿಸ್ಥಿತಿ ಬೇರೆನೇ ಇದೆ. ಹೌದು, ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬಿಟ್ರೆ ಪಾಕಿಸ್ತಾನದ ಬಳಿ 4 ದಿನಗಳ ಕಾಲ ಮಾತ್ರ ಆ ಯುದ್ಧವನ್ನ ಎದುರಿಸುವ ಶಕ್ತಿ ಇದೆ ಅನ್ನೋದು ಬಯಲಾಗಿದೆ. ಪಾಕಿಸ್ತಾನ ದೊಡ್ಡ ಮಟ್ಟಿನಲ್ಲಿ ಮದ್ದುಗುಂಡುಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಹೀಗಿರುವಾಗ ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಬಂದುಬಿಟ್ರೆ ಕೇವಲ 4 ದಿನದಲ್ಲಿ ಪಾಕಿಸ್ತಾನದ ಯುದ್ಧ ಸಾಮಗ್ರಿಗಳು ಖಾಲಿ ಆಗಲಿದೆ. ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಉಕ್ರೇನ್ ಯುದ್ಧ. ಈ ವಿಚಾರ ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ನಗು ಬರಬಹುದು. 2 ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದ ಪಾಕಿಸ್ತಾನ ಉಕ್ರೇನ್ಗೆ ತನ್ನ ಮದ್ದುಗುಂಡುಗಳನ್ನು ರವಾನೆ ಮಾಡಿದೆ ಅಂದರೆ ನೀವು ನಂಬ್ತೀರಾ? ನೀವು ನಂಬದೇ ಇದ್ರೂ ಪಾಕಿಸ್ತಾನ ಉಕ್ರೇನ್ಗೆ ಶೆಲ್ಗಳನ್ನು ರವಾನೆ ಮಾಡಿದ್ದು ಸತ್ಯ. ಕೇವಲ ಉಕ್ರೇನ್ಗೆ ಮಾತ್ರವಲ್ಲ, ಇಸ್ರೇಲ್ ಜೊತೆ ಕೂಡ ಪಾಕಿಸ್ತಾನ ಮದ್ದುಗುಂಡುಗಳ ಒಪ್ಪಂದ ಮಾಡಿಕೊಂಡಿತ್ತು. ಒಪ್ಪಂದ ಮಾಡಿಕೊಂಡಿದ್ದು ಮಾತ್ರವಲ್ಲ, ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ಈಗಾಗಲೇ ಈ 2 ದೇಶಗಳಿಗೆ ಪಾಕಿಸ್ತಾನ ರವಾನೆ ಮಾಡಿದೆ. ತನ್ನ ಉತ್ಪಾದನಾ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡದ ಪಾಕಿಸ್ತಾನ ಹಣದ ಆಸೆಗೋ ಅಥವಾ ಪ್ರತಿಷ್ಠೆ ತೋರಿಸೋದಕ್ಕೋ ಏನೋ ಗೊತ್ತಿಲ್ಲ, ತನ್ನ ಬಳಿ ಇದ್ದ ಬಹುತೇಕ ಮದ್ದುಗುಂಡುಗಳನ್ನು ಈ 2 ದೇಶಗಳಿಗೆ ಕೊಟ್ಟು ಬಿಟ್ಟಿದೆ. ಈ 2 ದೇಶಗಳಿಗೆ ಕೊಟ್ಟು ತನ್ನ ಖಜಾನೆಯನ್ನ ಬರಿದು ಮಾಡಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಉತ್ಪಾದನಾ ಸಾಮರ್ಥ್ಯ ಕೂಡ ತುಂಬಾನೇ ಕಡಿಮೆ ಇದೆ. ಪಾಕಿಸ್ತಾನದಲ್ಲಿ ತನ್ನ ಮದ್ದುಗುಂಡುಗಳ ಉತ್ಪಾದನೆ ಎಷ್ಟು ಅನ್ನೋದು ಮೊದಲೇ ಅರಿವಿರಬೇಕಿತ್ತು. ಆದರೆ ಅದ್ಯಾವುದರ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ಳದ ಪಾಕಿಸ್ತಾನ ಉಕ್ರೇನ್ ಹಾಗೂ ಇಸ್ರೇಲ್ಗೆ ಟನ್ಗಟ್ಲೆ ಮದ್ದುಗುಂಡುಗಳನ್ನು ಸಾಗಿಸಿತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಒಂದು ದೇಶದ ಬಳಿ ಅಪಾರ ಪ್ರಮಾಣದ ಯುದ್ಧ ನೌಕೆಗಳಿದೆ, ಯುದ್ಧ ವಿಮಾನಗಳಿದೆ, ಹೆಲಿಕಾಪ್ಟರ್ ಇದೆ, ಯುದ್ಧ ಟ್ಯಾಂಕರ್ಗಳು ಬಹಳಷ್ಟಿದೆ ಅಂದರೆ ಸಾಕಾಗೋದಿಲ್ಲ. ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದೇ ಮದ್ದುಗುಂಡುಗಳು. ಮದ್ದುಗುಂಡುಗಳು ಇಲ್ಲ ಅಂದರೆ ಎದುರಾಳಿಯ ಮೇಲೆ ದಾಳಿ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಈ ಮದ್ದುಗುಂಡುಗಳೇ ಪಾಕಿಸ್ತಾನದ ಮಿಲಿಟರಿಯ ಶಕ್ತಿಯಾಗಿತ್ತು. ಇದೇ ಅಹಂಕಾರದಲ್ಲಿ ಪಾಕಿಸ್ತಾನ ಇಸ್ರೇಲ್ ಹಾಗೂ ಉಕ್ರೇನ್ಗೆ ಮದ್ದುಗುಂಡುಗಳನ್ನು ರವಾನೆ ಮಾಡಿದ್ದು. ಈಗ ತನ್ನ ಬಳಿಯೇ ಅಸ್ತ್ರವಿಲ್ಲದೆ ಪಾಕಿಸ್ತಾನ ಪರದಾಡ್ತಾ ಇದೆ. ಈಗ ಭಾರತದೊಂದಿಗೆ ಹೋರಾಟ ಮಾಡಬೇಕು ಅಂದರೆ ಬೇರೆ ಬೇರೆ ದೇಶಗಳು ಸಹಾಯಕ್ಕೆ ಬರಲೇಬೇಕು. ಪಾಕಿಸ್ತಾನವಂತೂ ಏಕಾಂಗಿಯಾಗಿ ಯುದ್ಧವನ್ನು ಎದುರಿಸೋದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹೀಗೆ ಒಂದು ಕಡೆ ಪಾಕ್ ಮದ್ದುಗುಂಡುಗಳ ಕೊರತೆಯನ್ನು ಎದುರಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ತನ್ನ ಬತ್ತಳಿಕೆಗೆ ಬಲಿಷ್ಠ ಅಸ್ತ್ರಗಳನ್ನು ಸೇರ್ಪಡೆಗೊಳಿಸುತ್ತಾ ಹೋಗ್ತಾ ಇದೆ. ಇದೀಗ ಭಾರತದ ಬತ್ತಳಿಕೆಗೆ ರಷ್ಯಾದ ಬ್ರಹ್ಮಾಸ್ತ್ರ ಮಿಸೈಲ್ ಒಂದು ಸೇರ್ಪಡೆಯಾಗಿದೆ. ಹೌದು, ಭಾರತದ ಬತ್ತಳಿಕೆಗೆ ರಷ್ಯಾದ ಈಗ್ಲಾ ಎಸ್ ಅನ್ನುವ ಶಕ್ತಿಶಾಲಿ ಮಿಸೈಲ್ ಸೇರ್ಪಡೆಗೊಂಡಿದೆ. ಈ ಮಿಸೈಲ್ ಸೇರ್ಪಡೆಗೊಳ್ಳುತ್ತಿದ್ದಂತೆ ಭಾರತದ ಶತ್ರುಗಳಲ್ಲಿ ದೊಡ್ಡ ಮಟ್ಟದ ಭಯ ಆವರಿಸಿದೆ. ಇದಕ್ಕೆ ಕಾರಣ ಈಗ್ಲಾದ ಚಿಂದಿ ಬಿಡಾಯಿಸುವ ಸಾಮರ್ಥ್ಯ.
ಈಗ್ಲ ಅಂತಿಂತ ಮಿಸೈಲ್ ಅಲ್ಲ, ಆಕಾಶದಲ್ಲಿ ಹಾರಾಡುವ ಯುದ್ಧ ವಿಮಾನಗಳನ್ನ ಕೂಡ ಇದು ಬಿಡೋದಿಲ್ಲ. ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳಂತೂ ಇದಕ್ಕೆ ಲೆಕ್ಕಕ್ಕೆ ಬರೋದಿಲ್ಲ. ಒಮ್ಮೆ ಟಾರ್ಗೆಟ್ ಇಟ್ರೆ ಮುಗೀತು, ಫಿನಿಶ್ ಅಂತಾನೆ ಅರ್ಥ. ಹಾಗಂತ ಭಾರತದ ಬಳಿ ಈಗ್ಲ ಕ್ಷಿಪಣಿ ಇದೇ ಮೊದಲ ಬಾರಿಗೆ ಬರ್ತಾ ಇದೆ ಅಂತಲ್ಲ, 90ರ ದಶಕದಿಂದಲೂ ಕೂಡ ಈಗ್ಲ ಭಾರತದ ಬತ್ತಳಿಕೆಯಲ್ಲಿದೆ. ಈಗ ಮತ್ತಷ್ಟು ಪ್ರಮಾಣದಲ್ಲಿ ಭಾರತ ರಷ್ಯಾದಿಂದ ಈಗ್ಲಾವನ್ನ ತರಿಸಿಕೊಳ್ತಾ ಇದೆ. ಅದು ಕೂಡ ಬರೋಬ್ಬರಿ 260 ಕೋಟಿ ರೂಪಾಯಿ ವೆಚ್ಚ ಮಾಡಿ ಈಗ್ಲಾ ಕ್ಷಿಪಣಿಗಳನ್ನ ಭಾರತ ಖರೀದಿ ಮಾಡ್ತಾ ಇದೆ. ವಿಶೇಷ ಅಂದರೆ ಈ ಕ್ಷಿಪಣಿಗಳನ್ನ ಹೆಗಲ ಮೇಲೆ ಇಟ್ಕೊಂಡೇ ಉಡಾಯಿಸಬಹುದು. ಹೀಗೆ ರಷ್ಯಾದಿಂದ ಶಕ್ತಿಶಾಲಿ ಅಸ್ತ್ರ ಭಾರತಕ್ಕೆ ಬರ್ತಾ ಇದ್ದಂತೆ ಇತ್ತ ಭಾರತದ ನೌಕಾದಳ ಭರ್ಜರಿಯಾಗಿಯೇ ಸಮರಾಭ್ಯಾಸ ಮಾಡ್ತಾ ಇದೆ. ಸತತವಾಗಿ ಯುದ್ಧಾಭ್ಯಾಸ ಮಾಡ್ತಾ ಇರುವ ನೌಕಾದಳ ಪಾಕಿಸ್ತಾನಕ್ಕೆ ನೇರವಾಗಿಯೇ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಭಾರತ ಒಂದು ಕಡೆಯಲ್ಲಿ ಯುದ್ಧಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಪರೋಕ್ಷ ಯುದ್ಧವನ್ನು ಮುಂದುವರಿಸಿದೆ. ಸಿಂಧೂ ನದಿಯ ನೀರನ್ನು ತಡೆ ಹಿಡಿದು ಜಲಯುದ್ಧ ಆರಂಭ ಮಾಡಿದ್ದ ಭಾರತ ಈಗ ಮತ್ತೆರಡು ಅಣೆಕಟ್ಟುಗಳನ್ನು ಬಂದ್ ಮಾಡಿದೆ. ಪಾಕಿಸ್ತಾನಕ್ಕೆ ಹರಿತಾ ಇದ್ದ ಬಾಗ್ಲಿಹಾರ್ ಅಣೆಕಟ್ಟು ಸೇರಿದಂತೆ 2 ಅಣೆಕಟ್ಟುಗಳ ನೀರನ್ನು ಕೂಡ ಭಾರತ ನಿಲ್ಲಿಸಿದೆ. ಚೇನಾಬ್ ನದಿಯ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನ ಸ್ಥಗಿತಗೊಳಿಸಲಾಗಿದೆ. ಇದಲ್ಲದೆ ಝೀಲಂ ನದಿಯ ಕಿಶಾನ್ ಗಂಗಾ ಅಣೆಕಟ್ಟಿನ ಹರಿವನ್ನ ಕೂಡ ಬಂದ್ ಮಾಡುವ ಯೋಚನೆಯನ್ನ ಭಾರತ ಮಾಡ್ತಾ ಇದೆ. ಒಂದು ವೇಳೆ ಭಾರತ ಈ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ಟರೆ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ಶಾಕ್ನ ಮೇಲೆ ಶಾಕ್ ಎದುರಾಗುತ್ತೆ. ಇದನ್ನ ಹೇಗಾದರೂ ಮಾಡಿ ತಡೆಯಬೇಕು ಅಂತ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕಾಗಿ ಪಾಕಿಸ್ತಾನ ಷಡ್ಯಂತ್ರವೊಂದನ್ನ ಹೂಡಿದೆ. ಭಾರತದ ಅಣೆಕಟ್ಟುಗಳ ಮೇಲೆ ದಾಳಿ ಮಾಡುವ ಸ್ಕೆಚ್ ಅನ್ನ ಪಾಕಿಸ್ತಾನ ಹಾಕಿದೆ. ಅಣೆಕಟ್ಟುಗಳನ್ನೇ ಟಾರ್ಗೆಟ್ ಮಾಡಿದರೆ ಭಾರತ ಹೆದರಿ ನೀರು ಬಿಡಬಹುದು ಅನ್ನೋದು ಪಾಕಿಸ್ತಾನದ ಪ್ಲಾನ್. ಆದರೆ ಅಷ್ಟು ಸುಲಭದಲ್ಲಿ ಅಣೆಕಟ್ಟುಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಮಾಡಿದ್ರೂ ಇದರಿಂದ ದೊಡ್ಡ ಪ್ರಮಾಣದ ಲಾಸ್ ಆಗೋದು ಪಾಕಿಸ್ತಾನಕ್ಕೆ. ಡ್ಯಾಮ್ಗಳನ್ನು ಸ್ಫೋಟಿಸಿದ್ರೆ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿಯೇ ನಿರ್ಮಾಣವಾಗಬಹುದು. ಹೀಗಾಗಿ ಏನೇ ಪ್ಲಾನ್ ಮಾಡಿದ್ರೂ ಅದು ಪಾಕಿಸ್ತಾನಕ್ಕೆ ಉಲ್ಟಾ ಹೊಡೆಯುವ ಸಾಧ್ಯತೆಯೇ ಹೆಚ್ಚು. ಇನ್ನು ಪಾಕಿಸ್ತಾನ ಭಾರತವನ್ನ ಮನವೊಲಿಸುವಂತೆ ರಷ್ಯಾದ ಮೊರೆ ಹೋಗಿದೆ. ಭಾರತವನ್ನ ಹೇಗಾದರೂ ಮಾಡಿ ಯುದ್ಧ ಮಾಡದಂತೆ ಮಾಡಿ ಅಂತ ರಷ್ಯಾದ ಬಳಿ ಪಾಕಿಸ್ತಾನ ಕೇಳಿಕೊಂಡಿದ್ಯಂತೆ. ಕೆಲ ದಿನಗಳ ಹಿಂದೆ ಮುಸ್ಲಿಂ ದೇಶಗಳ ಬಳಿ ಕೂಡ ಪಾಕಿಸ್ತಾನ ಇಂಥದ್ದೇ ಬೇಡಿಕೆಯನ್ನ ಇಟ್ಟಿತ್ತು. ಭಾರತದ ಜೊತೆ ಹೇಗಾದರೂ ಮಾಡಿ ಮಾತುಕತೆ ನಡೆಸಿ ಯುದ್ಧ ಆಗದಂತೆ ತಡೀರಿ ಅಂತ ಭಾರತಕ್ಕೆ ಆಪ್ತವಾಗಿರುವ ಮುಸ್ಲಿಂ ದೇಶಗಳ ಕಾಲಿಗೆ ಬಿದ್ದಿದ್ದ ಪಾಕಿಸ್ತಾನ ಈಗ ರಷ್ಯಾದ ಬಳಿ ಹೋಗಿ ಅಂಗಲಾಚ್ತಾ ಇದೆ. ರಷ್ಯಾ ಹಾಗೂ ಭಾರತದ ಸಂಬಂಧ ತುಂಬಾನೇ ಚೆನ್ನಾಗಿದೆ. ಹೀಗಾಗಿ ರಷ್ಯಾ ಹೇಳಿದ್ರೆ ಭಾರತ ಕೇಳುತ್ತೆ ಅನ್ನೋದು ಪಾಕಿಸ್ತಾನದ ಲೆಕ್ಕಾಚಾರ. ಇದರಲ್ಲಿ ಒಂದಂತೂ ಕ್ಲಿಯರ್ ಆಗುತ್ತೆ, ಪಾಕಿಸ್ತಾನಕ್ಕೆ ಭಾರತವನ್ನ ಎದುರಿಸುವ ಧೈರ್ಯ ಇಲ್ಲವೇ ಇಲ್ಲ. ಇದೇ ಕಾರಣಕ್ಕಾಗಿ ಭಾರತದ ಆಪ್ತ ದೇಶದ ಬಳಿ ಭಾರತವನ್ನ ಮನವೊಲಿಸುವಂತೆ ಬೇಡಿಕೊಳ್ತಾ ಇದೆ ಪಾಕಿಸ್ತಾನ. ಹೀಗೆ ಪಾಕಿಸ್ತಾನದ ಕತೆ ಹೀಗಾದ್ರೆ ಪಾಕ್ ಸಂಸದನ ಕತೆ ಕೇಳಿದ್ರೆ ನೀವು ಬಿದ್ದು ಬಿದ್ದು ನಗ್ತೀರಾ. ಒಂದ್ ವೇಳೆ ಯುದ್ಧವಾದ್ರೆ ನೀವೇನ್ ಮಾಡ್ತೀರಾ ಅಂತ ಪಾಕ್ ಸಂಸದರೊಬ್ಬರಿಗೆ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಆ ಸಂಸದ ನೀಡಿದ ಉತ್ತರ ಏನ್ ಗೊತ್ತಾ? ಒಂದ್ ವೇಳೆ ಭಾರತದ ವಿರುದ್ಧ ಯುದ್ಧ ಘೋಷಣೆಯಾದ್ರೆ ನಾನಂತೂ ಪಾಕಿಸ್ತಾನದಲ್ಲಿರೋದಿಲ್ಲ, ಬ್ರಿಟನ್ಗೆ ಓಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಂತಹ ಪುಕ್ಕಳ ಸಂಸದರು ಕೂಡ ಪಾಕಿಸ್ತಾನದಲ್ಲಿದ್ದಾರೆ. ಇಡೀ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ ಬಿಡಿ. ಪಾಕ್ನ ಈ ದುರ್ಗತಿ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.